कुपिता हि फणच्छाया समीकृत्य परं सुखं सेवत्ते यत्पदं धीराः तं भजे वल्लभं श्रियः ननु ईश्वरोऽपि कथं स्व अनभिमतं कारयति कथञ्च अभिन्ने अनुसंधानं प्रतिबध्नाति इत्यतः ಈಶಸ್ಯೇತಿ ಅಂತ ಪ್ರಾರಂಭ ಆಗಿದೆ. ಈಗ ಪರಮಾತ್ಮ ಇಂದ್ರ ಮತ್ತು ಅರ್ಜುನರಿಬ್ಬರಲ್ಲಿ ಇಂದ್ರನಿಗೆ ಬೇಡವಾದದ್ದನ್ನು ತನ್ನ ಶಕ್ತಿಯಿಂದ ಅರ್ಜುನನಲ್ಲಿ ಮಾಡಿಸ್ತಾನೆ ಅಂತಂದರೆ ಹೇಗೆ ಮಾಡಿಸ್ತಾನೆ, ಯಾಕೆ ಮಾಡಿಸ್ತಾನೆ? ಆದಂತಹ ಇಂದ್ರಾರ್ಜುನರಲ್ಲಿ ಇಂದ್ರನ ಅನುಸಂಧಾನ ಅರ್ಜುನನಿಗೆ ಬಾರದಂತೆ ಪ್ರತಿಬಂಧಿಸಿ ಇಡೋದಾದರೂ ಹೇಗೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡಲಿಕ್ಕೆ ಈ ಅನುವ್ಯಾಖ್ಯಾನ ಬಂತು. ಈಶಸ್ಯ ಚಿಂತ್ಯ ಶಕ್ತಿತ್ವಾತ್ ನಾಶಕ್ಯಂ ಕ್ವಾಪಿ ವಿದ್ಯತೆ. ದೃಶ್ಯಂತದಲ್ಲಿ ಏನಾಗಿದೆ ಅಂದರೆ, ದೃಶ್ಯಂತೆ ಖಲು ಅಘಟಿತ ಘಟಿತಂ ಘಟಯಂತಿ ಈಶ್ವರ ಶಕ್ತಿಯ ಪ್ರೇರಿತ. ದೃಶ್ಯಂತೆ ಖಲು ಅಘಟಿತ ಘಟಿತಂ, ಎಷ್ಟೋ ಸಂದರ್ಭದಲ್ಲಿ ಪರಮಾತ್ಮನ ಶಕ್ತಿಯಿಂದ ಪ್ರೇರೇಪಿಸಲ್ಪಟ್ಟಂತಹ ಕಾಮಕ್ರೋಧಾದಿ ಪರವಶರಾಗಿ ಐಹಿಕ ಆಮುಷ್ಮಿಕ ದುಃಖ ಹೇತುವಾದ ಸ್ವಶಿರಚ್ಛೇದಾದಿಕಂ ಪಾತಕಂಚ ಕುರ್ವಾಣ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ದೃಶ್ಯಂತೆ ಖಲು ಅಘಟಿತಂ ಘಟಯಂತಿ ಈಶ್ವರ ಶಕ್ತಿಯ ಪ್ರೇರಿತಾಃ ಕಾಮಕ್ರೋಧಾದಿ ಪರವಶಾಃ ಐಹಿಕ ಆಮುಷ್ಮಿಕ ದುಃಖ ಹೇತುಂ ಸ್ವಶಿರಚ್ಛೇದಂ ಪಾತಕಂಚ ಕುರ್ವಾಣಾಃ ಇತ್ಯಾಶಯಃ. ಎಷ್ಟೋ ಕಡೆಯಲ್ಲಿ ನಮಗೆ ಕಂಡು ಬಂದಿದೆ. ಏನು? ಅಘಟಿತಂ ಘಟಯಂತಿ, ಯಾವುದು ಅಘಟಿತ ಅಂತ ನಮಗೆ ಅನಿಸ್ತಿರ್ತದೋ ಅದನ್ನು ಘಟನೆ ಮಾಡಿಬಿಡ್ತಾನಂತೆ ಈಶ್ವರ ಶಕ್ತಿಯಿಂದ. ದೇವರ ಶಕ್ತಿಯಿಂದ ಪ್ರೇರೇಪಿಸಲ್ಪಟ್ಟ ಕಾಮಕ್ರೋಧಾದಿಗಳಿಗೆ ಪರವಶರಾದವರು ಐಹಿಕ ಆಮುಷ್ಮಿಕ ದುಃಖಕ್ಕೆ ಕಾರಣವಾದಂತಹ ತಮ್ಮ ತಲೆಯನ್ನು ತಾವೇ ಕಡಿದುಕೊಂಡದ್ದು, ಪಾತಕವನ್ನು ಮಾಡೋದು ಕಾಣ್ತೇವೋ ಇಲ್ಲೋ ಲೋಕದಲ್ಲಿ? ಇದನ್ನು ಹ್ಯಾಕೆ ಕೂಡಿಸ್ತೀರಿ? ನೋಡ್ರಿ, ಇದೆಲ್ಲ ಈಶ್ವರ ಅಚಿಂತ್ಯ ಶಕ್ತಿಯಿಂದ ಅಂತ ಹೇಳಿದ್ರೆ ಕೂಡಿಸ್ಲಿಕ್ಕೆ ಬರ್ತದೆ. ಅಘಟಿತ ಘಟನ, ಆತ್ಮಹತ್ಯೆ ಮಾಡ್ಕೋತಾರೆ, ದೊಡ್ಡ ಬೆಟ್ಟದಿಂದ ಕೆಳಗಡೆಯಲ್ಲಿ ಧುಮುಕಿ ಬಿಡ್ತಾರೆ. ಯಾರೋ ಸುಮ್ಮನೆ ದಡ್ರ ಮಾಡೋದಲ್ಲ, ಎಲ್ಲ ಗೊತ್ತಿದ್ದ ದೊಡ್ಡ ದೊಡ್ಡ ಋಷಿಗಳೇ ಮಾಡಿದ್ದಾರೆ ಇಂಥ ಕೆಲಸಗಳನ್ನು. ಅಂಥ ಸಂದರ್ಭಗಳು ಸಾಕಷ್ಟು ಪುರಾಣ ಇತಿಹಾಸಗಳಲ್ಲಿ ನಮಗೆ ಕಂಡು ಬರ್ತದೆ. ಅದನ್ನೇ ಹೇಳಿದ್ದು, ಸ್ವಶಿರಚ್ಛೇದಾದಿಕಂ ಪಾತಕಂಚ ಕುರ್ವಾಣ. ತಮ್ಮ ತಲೆಯನ್ನು ತಾವೇ ಕತ್ತರಿಸಿಕೊಳ್ಳೋದು ಪಾಪ ಅಂತ ಗೊತ್ತಿರ್ತದೆ, ಐಹಿಕ ಆಮುಷ್ಮಿಕವಾಗಿ ದುಃಖಕ್ಕೆ ಕಾರಣ ಅಂತ ಗೊತ್ತಿರ್ತದೆ, ಕಾಮಕ್ರೋಧಾದಿಗಳಿಗೆ ಪರವಶರಾಗ್ತಾರೆ. ಭಗವಂತನ ಇಚ್ಛಾಶಕ್ತಿಯಿಂದ ಪ್ರೇರೇಪಿಸಲ್ಪಟ್ಟು ಅಂಥ ಕೆಲಸಗಳನ್ನು ಮಾಡ್ಕೊಂಡ್ಬಿಡ್ತಾರೆ. ವಸಿಷ್ಠಾದಿ ಋಷಿಗಳು ತಮ್ಮ ಬದುಕಿನಲ್ಲಿ ಏನೇನೋ ಅನಾಹುತಗಳಾದಾಗ ಸಾಕಪ್ಪ ಅಂತ ಅನಿಸಿ ಹೋಗಿ ದೊಡ್ಡ ದೊಡ್ಡ ಬೆಟ್ಟದಿಂದ ಹಾರ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಮಾಡ್ಕೊಂಡದ್ದು ಕಥೆಗಳೆಲ್ಲ ಪುರಾಣದಲ್ಲಿ ಬರ್ತಾವೆ ಅಂತಂದ್ರೆ, ಈಶ್ವರ ಶಕ್ತಿಯ ಪ್ರೇರಿತ ಕಾಮಕ್ರೋಧ ಪರವಶಾಹ ಪಾತಕಂ ಕುರ್ವಾಣ. ದೇವರ ಶಕ್ತಿಯಿಂದ ಪ್ರೇರೇಪಿತರಾದರೆ ಕಾಮಕ್ರೋಧಾದಿ ಪರವಶರಾಗ್ತಾರೆ, ಸಿಟ್ಟು ಬರ್ತದೆ. ಹಿಂಗಾಗಬಾರ್ದಾಗಿತ್ತು ಆಗಿಬಿಡ್ತಲ್ಲ ಅಂತ ಸಿಟ್ಟು ಬರ್ತದೆ. ಸಿಟ್ಟು ಬಂದು ತಮ್ಮ ತಲೆ ತಾವೇ ಕತ್ತರಿಸ್ಕೊಂಡ್ಬಿಡ್ತಾರೆ. ನೋಡಿದ್ರ? ಅದೆಲ್ಲ ಆಮೇಲೆ ಪಶ್ಚಾತ್ತಾಪ ಆಗ್ತದೆ, ಮತ್ತೊಂದು ಜನ್ಮದಲ್ಲೆಲ್ಲ ಹುಟ್ಟಿ ಬರ್ತಾರೆ, ಆಮೇಲೆ ಮತ್ತೆ ಅದಕ್ಕೊಂದು ಪ್ರಾಯಶ್ಚಿತ್ತ ಮಾಡ್ಕೋತಾರೆ, ಅದೆಲ್ಲ ಆಮೇಲೆ. ಆದರೆ ಮಾಡ್ಕೊಂತಾರೋ ಇಲ್ಲೋ, ಈ ಥರದ ಪುರಾಣ ಇತಿಹಾಸಗಳ ಕಥೆಯಲ್ಲಿ ಕಂಡು ಬರ್ತದೋ ಇಲ್ಲೋ? ಅಂದಮೇಲೆ ಇನ್ನೇನು ಉಳಿತು ನಮ್ಗೆ ಕರ್ತೃತ್ವ ಹೇಳ್ರಿ?
ಅಷ್ಟೇ ಅಷ್ಟೇ. ಇವನಿಗೆ ಈ ರೀತಿ ಮಾಡಿಕೊಳ್ಳೋದ್ರಿಂದ ಒಂದು ಪಾಪ ಘಟಿಸ್ಬೇಕಾಗಿದೆ ಅಂಥೇಳಿ ದೇವರ ಪ್ರೇರಣೆ ಇರ್ತದೆ. ಅವ ತನ್ನ ತಲೆ ತಾನೇ ಕತ್ತರಿಸ್ಕೋಬೇಕು. ಸುಮ್ಮನೆ ಅಂತೂ ಕತ್ತರಿಸ್ಕೊಳ್ಳೋದಲ್ಲ, ಅದಕ್ಕೆ ತಕ್ಕಂತೆ ಹಠ ಸಿಟ್ಟು ಬರಬೇಕು. ಸುಮ್ಮನೆ ಹಠ ಸಿಟ್ಟು ಬರಲ್ಲ. ಹಠ ಸಿಟ್ಟು ಬರಲಿಕ್ಕೆ ಏನು ಬೇಕೋ ಅಂಥ 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 ಪ್ರಸಂಗವನ್ನು ಮನೆಯೊಳಗೆ ಹುಟ್ಟಿಸ್ಬೇಕು. ಅದನ್ನು ಸುಮ್ಮನೆ ಹುಟ್ಟಿಸಲ್ಲ. ದೇವರೇ ತನ್ನ ಇಚ್ಛಾನುಸಾರ ಆ ಥರದ್ದೊಂದು ಪ್ರಸಂಗವನ್ನು ಮನೆಯಲ್ಲಿ ಹುಟ್ಟಾಕಿ ಅದನ್ನು ತಡ್ಕೊಳ್ಳುವಂತೆ ಶಕ್ತಿ ಆಗದಂತಾಗಿ ಕ್ರೋಧವಶರಾಗಿ ಕಾಮವಶರಾಗಿ ಆ ಕೆಲಸ ಮಾಡಿ ಪಾಪ ಬಂತಲ್ಲ ಅನ್ನೋ ಹಾಗೆ ಮಾಡಿಬಿಡ್ತಾನೆ. ಅದೆಲ್ಲ ಅದೇ ಹೇಳಿದ್ನೆಲ್ಲ, ಮಾಡಿದ ಮೇಲೆ ಹೀಗೊಂದು ಕರ್ಮ ಇತ್ತು ಅಂತ ನಾವು ಊಹಿಸ್ಬೇಕಷ್ಟೆ. ಅದು ಕಣ್ಣಿಗೆ ಕಾಣಿಸಲ್ಲ. ಅದು ಭಗವಂತನ ಇಚ್ಛೆ ಕೂಡಿಸ್ರಿ. ಯಾಕೆ ಆ ಕರ್ಮ ಕರ್ಮ ಅಂತಿದೆ? ಈ ಕರ್ಮವು ದೇವರ ಅಧೀನವೇ ಅಲ್ವೇ? ಅದು ಹಾಗೆ. ಅದೆಲ್ಲ ಸುಮ್ಮನೆ ನಾವು ಎಷ್ಟು ತರ್ಕ ಮಾಡಿದ್ರು ಅದು ಕೊನೆಗೆ ಬರೋದು ದೇವರ ಇಚ್ಛಾದಲ್ಲೇ. ಅದೇ ಅದನ್ನೇ ಹೇಳಿದ್ದು. ಆ ಥರದ ಕರ್ಮಕ್ಕೆ ಅನುಗುಣವಾಗಿ ಪ್ರೇರಣೆ ಮಾಡಿ ಆ ಕರ್ಮ ಈಗಲೇ ಅವನಿಗೆ ಫಲ ಕೊಡೋ ಹಾಗೆ ಮಾಡಿ ಒಟ್ಟು ಅವನ ತಲೆನೋ ಕೈಯೋ ಕತ್ತರಿಸ್ಕೊಳ್ಳೋ ಹಾಗೆ ಮಾಡಿ ಪಾಪ ಮಾಡಿಸಿರ್ತಾನೆ. ಈಶಸ್ಯ ಅಚಿಂತ್ಯ ಶಕ್ತಿತ್ವ ನ ಅಶಕ್ಯಂ ಕ್ವಾಪಿ ವಿದ್ಯತೆ ಅಂದ್ಬಿಟ್ಟಿದ್ದಾರೆ ಆಚಾರ್ಯ. ಅಚಿಂತ್ಯ ಶಕ್ತಿ ಉಳ್ಳವ ಪರಮಾತ್ಮ ಅಂದ್ರೆ ಅಘಟಿತವಾದದ್ದನ್ನು ಘಟನೆ ಮಾಡಬಲ್ಲ. ತನ್ನ ಪ್ರೇರಣೆಗೊಳಪಟ್ಟು ಕಾಮಕ್ರೋಧ ಪರವಶರಾಗಿ ಐಹಿಕ ಆಮುಷ್ಮಿಕ ದುಃಖಕ್ಕೆ ಕಾರಣವಾಗುವಂತಹ ಎಷ್ಟೋ ಪಾಪಕೃತ್ಯಗಳನ್ನ ಮಾಡ್ತಾರೆ. ಹೇಗಿದೆ ಮಾತು? ಕರೆಕ್ಟ್ ಆಯ್ತಾ? ನನ್ವೇವಂ ತರ್ಹಿ ಮಯಾಪಿ ಶಕ್ಯತೆ ವಕ್ತುಂ ಯಥಾ ಅರ್ಜುನಸ್ಯ ಐಕ್ಯೇ ಸತಿ ಅಪಿ ಇಂದ್ರಗತ ಅಶೇಷ ಅನುಸಂಧಾನಂ ಅಚಿಂತ್ಯಯ ಈಶ ಶಕ್ತಿಯ ಪ್ರತಿಪದ್ಯತೆ ತಥಾ ಜೀವ ಪರಮಾತ್ಮನೋಃ ಅಭೇದೇಪಿ ತಯೈವ ಅನುಸಂಧಾನ ಪ್ರತಿಬದ್ಧೋ ಭವಿಷ್ಯತಿ. ಅಪಕೃಷ್ಟ ದೇಶಾದಿಕಮಿವ ದೇಹಾದ್ಯುಪಾದಯೋ ನಿಮಿತ್ತತಾಂ ಆಪತ್ಸ್ಯಂತೆ ತಥಾ ಚ ಅನುಸಂಧಾನಾಭಾವಾತ್ ಐಕ್ಯಾಭಾವಃ ಇತ್ಯನುಪಪನ್ನಂ. ಅನುಸಂಧಾನಸ್ಯ ಐಕ್ಯವ್ಯಾಪಕತ್ವಂಚ ಅಸತಿ ಪ್ರತಿಬದ್ಧ ಇತಿ ಕಲ್ಪ್ಯತ ಇತ್ಯತಃ ಸೇತಿ. ಹೀಗೆ ನೀವು ಮಾತನಾಡಿದ್ದು ಪೂರ್ವ ಪಕ್ಷಿಗಳಾದ ಮಾಯಾವಾದಿಗಳಿಗೆ ಮತ್ತಷ್ಟು ಅನುಕೂಲನೇ ಆಯಿತು ಅಂತಂದ್ರು. ನಂಗೆ ಬಹಳ ಅನುಕೂಲ ಆಯ್ತು ರೀ ನೀವು ಹೇಳಿದ್ದು ಅಂದ್ರೆ ಅವರು. ಯಾಕೆ ಅಂದರೆ ಅರ್ಜುನನಿಗೆ ಐಕ್ಯ ಇದ್ರೂ ಇಂದ್ರನೊಳಗೆ ಅಶೇಷ ಅನುಸಂಧಾನ ಯಾಕೆ ಬರ್ತಿಲ್ಲ? ಅರ್ಜುನನಲ್ಲಿ ಇಂದ್ರಗತವಾದ ಅನುಸಂಧಾನ ಅರ್ಜುನನಿಗೆ ಯಾಕೆ ಬರ್ತಿಲ್ಲ ಅಂತ ಕೇಳಿದ್ರೆ ಅಚಿಂತ್ಯ ದೇವರ ಶಕ್ತಿನೇ ಅದನ್ನು ತಡೀತಿರ್ತದೆ ಅಂತ ಉತ್ತರ ಕೊಟ್ರಿ ನೀವು ಅಲ್ವಾ? ಹಾಗಾದ್ರೆ ಜೀವ ಪರಮಾತ್ಮರಲ್ಲಿಯೂ ಕೂಡ ಇಂದ್ರ ಅರ್ಜುನರಲ್ಲಿರುವಂತೆ ಐಕ್ಯನೇ ಒಪ್ತೇನೆ ಅಲ್ರಿ. ಜೀವನಲ್ಲಿ ಪರಮಾತ್ಮನ ಅನುಸಂಧಾನ ಬರ್ತಿಲ್ಲಲ್ಲ ಅಂತ ಕೇಳಿದ್ರೆ ಅಚಿಂತ್ಯ ಶಕ್ತಿಯಿಂದ ಅಲ್ಲಿ ಹೇಗೆ ತಡೆದಿರ್ತಾನೋ ಇಲ್ಲಿಯೂ ಕೂಡ ಅದೇ ಥರದ ಈಶ ಶಕ್ತಿಯಿಂದಲೇನೆ ಜೀವನಲ್ಲಿಯೂ ಕೂಡ ಅನುಸಂಧಾನ ಬರದೇ ಇರೋ ಹಾಗೆ ತಡೆದಿದ್ದಾನೆ ಅಂತ ನೋಡ. ಅರ್ಜುನ ಇಂದ್ರರಲ್ಲಿ ಅಂಥ ಐಕ್ಯ ಇದೆನೋ ಪರಮಾತ್ಮ ಜೀವನಲ್ಲಿಯೂ ಕೂಡ ಅಂಥದ್ದೇ ಹೋಗ್ತೇನೆ ಶುರು ಮಾಡಿದ್ರು ಪ್ರತಿವಾದಿಗಳು. ಇನ್ನು ಅಪಕೃಷ್ಟ ದೇಶಾದಿಕವಿವ ದೇಹಾದ್ಯುಪಾದಯೋ ನಿಮಿತ್ತತಾಮಾಪ್ಸ್ಯಂತೆ. ಹೇಗೆ ಭೂಮಿ ಅಪಕೃಷ್ಟ ದೇಶ, ಗರ್ಭವಾಸಾದಿ ದುಃಖ, ಮಾನುಷ ಅನ್ನೋ ಉಪಭೋಗಾದಿಗಳನ್ನು ನಿಮಿತ್ತ ಮಾಡಿಕೊಂಡು ಅರ್ಜುನನಲ್ಲಿ ಇಂದ್ರನ ಅನುಸಂಧಾನಗಳು ಬಾರದಂತೆ ಹೇಗೆ ಮಾಡಿರ್ತದೋ ಹಂಗೆ ಇಲ್ಲೂ ಕೂಡ ದೇಹ ಮೊದಲಾದ ಉಪಾಧಿಗಳು ಜೀವ ಹೊಂದಿರ್ತಾನಾದ ಕಾರಣ ಭಗವಂತನಲ್ಲಿರುವ ಅನುಸಂಧಾನಗಳು ಬರದಂತಾಗ್ತದೆ ಅಂತ ಯಾಕೆ ಹೇಳಬಾರ್ದು? ತಥಾಚ ಅನುಸಂಧಾನಾಭಾವಾತ್ ಐಕ್ಯಾಭಾವಃ ಇತ್ಯನುಪಪನ್ನಂ. ನೀವೇನಂತಿದ್ರಿ? ಅನುಸಂಧಾನ ಇಲ್ಲದೆ ಇದ್ದದ್ರಿಂದ ಐಕ್ಯ ಇಲ್ಲ ಅಂತಂದ್ರಿ. ಅದು ತಪ್ಪು. ಅನುಸಂಧಾನಸ್ಯ ಐಕ್ಯ ವ್ಯಾಪಕತ್ವಂಚ ಅಸತಿ ಪ್ರತಿಬಂಧೆ ಕಲ್ಪ್ಯತೆ. ಹಾಗಾದ್ರೆ ಅನುಸಂಧಾನ ಎಲ್ಲಿ ಐಕ್ಯಕ್ಕೆ ವ್ಯಾಪಕ ಅಂತ ಹೇಳಬೇಕು? ಎಲ್ಲಾ ಕಡೆಯಲ್ಲಿ ಅಲ್ಲ.
ಎಲ್ಲಿ ಪ್ರತಿಬಂಧ ಅಸತಿ ಪ್ರತಿಬಂಧ ಎಲ್ಲಿರೋದಿಲ್ವೋ ಅಂಥ ಕಡೆಯಲ್ಲೆಲ್ಲ ಅನುಸಂಧಾನ ಐಕ್ಯಕ್ಕೆ ವ್ಯಾಪಕ. ಎಲ್ಲಿ ಪ್ರತಿಬಂಧ ಇರ್ತದೋ ಅಲ್ಲಿ ಅನುಸಂಧಾನ ಅನ್ನೋದು ಐಕ್ಯಕ್ಕೆ ವ್ಯಾಪಕ ಅಲ್ಲ. ಈ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ರೆ ಅರ್ಜುನನಂತೆ ಜೀವ, ಇಂದ್ರನಂತೆ ಪರಮಾತ್ಮ ಅನ್ನೋದನ್ನ ತಿಳ್ಕೊಂಡು ನಿಮ್ಮ ವ್ಯಾಪ್ತಿಗೆ ಭಂಗ ಹೇಳ್ತೇನೆ ಅಂತಂದ. ಯಾರು? ಮಾಯಾವಾದಿ. ಅಂದ್ರೆ ಮಾಯಾವಾದಿಗಳೆಲ್ಲ ಭಾಸ್ಕರಾಚಾರ್ಯ ಕೇಳ್ತಾ ಇದ್ದಾರೆ. ಆಗ ಉತ್ತರ ಕೊಡ್ಲಿಕ್ಕೆ ಈ ಅನುವ್ಯಾಖ್ಯಾನ ಬಂತು. ಸೇತಿ ಶೇಷತಾನುಪಪನ್ನೈವ ಯದಿ ಜೀವೈಕತಾಸ್ಯಹಿ. ಎಷ್ಟು ಸ್ವಾರಸ್ಯ ಇದೆ ನೋಡ್ರಿ ಇಲ್ಲಿ. ಸಾ ಈಶತ ಅನುಪಪನ್ನೈವ ಯದಿ ಜೀವೈಕತಾ ಅಸ್ಯಹಿ ಅಂತ. ಸಾ ಅಘಟಿತ ಘಟನಾ ರೂಪವಾದಂಥದ್ದೇನು ಹೇಳಿದ್ರಿ, ಅದು ಅಸ್ಯ ಈ ಪರಮಾತ್ಮನಃ ಭವೇದೇತದ್ ಯದಿ ಭವನ್ಮತೆ ಪರಮಾತ್ಮನಃ ಅಚಿಂತ್ಯ ಶಕ್ತಿ ಮತ್ತಾರೂಪ ಈಶತಾ ಭವೇತ್. ನೋಡ್ರಿ, ಭಾಸ್ಕರಾಚಾರ್ಯರಿಗೆ ಆಚಾರ್ಯರಿಗೆ ಕೇಳ್ತಾರೆ, ಅಘಟಿತ ಘಟನಾ ರೂಪ ಶಕ್ತಿ ಅಂತನ್ನೋದನ್ನ ನಾವೇನೋ ಹೇಳಿದ್ವಿಪ್ಪ ದೇವರಿಗೆ ಅದ ಅಂತ, ಆದ್ರೆ ನಿಮ್ಮ ಮತದಲ್ಲಿ ಇಂಥ ಒಂದು ಕಲ್ಪನೆನೇ ಇಲ್ಲಲ್ಲ. ನೋಡಿ, ಭಾಸ್ಕರಾಚಾರ್ಯರು ಭಗವಂತನನ್ನ ಅಚಿಂತ್ಯ ಶಕ್ತಿ ಉಳ್ಳವ ಅಂತ ಒಪ್ಪೇ ಇಲ್ಲ ಅವರು. ನೋಡಿದ್ರ ಹೇಗಿದೆ ವಿಷಯ? ನಾವು ಹೇಳಿದ್ವಲ್ಲ, ನೀವು ಹೇಳಿದ್ರಿ ಅಷ್ಟೇ ಈಗ. ಆದ್ರೆ ನಿಮ್ಮ ನಿಜವಾದ ಮತ ವಿಮರ್ಶೆ ಮಾಡಿದಾಗ ನಿಮ್ಮಲ್ಲಿ ಅಚಿಂತ್ಯ ಶಕ್ತಿ ಅನ್ನೋದೇ ಇಲ್ಲ. ಅದನ್ನೇ ಹೇಳ್ತಾರೆ, ಯದಿ ಭವನ್ಮತೆ ಪರಮಾತ್ಮನಃ ಅಚಿಂತ್ಯ ಶಕ್ತಿ ಮತ್ತಾ ರೂಪ ಈಶತಾ ಭವೇತ್. ನಿಮ್ಮ ಮತದೊಳಗೂ ಇದನ್ನು ಒಪ್ಪಬಹುದಾಗಿತ್ತು. ಯಾವಾಗ? ಪರಮಾತ್ಮನಲ್ಲಿರುವಂತೆ ಅಚಿಂತ್ಯ ಶಕ್ತಿ ರೂಪತೆ ನಿಮ್ಮಲ್ಲಿ ಒಪ್ಪಿದ್ರೆ, ಅಂಥ ಶಕ್ತಿಯನ್ನು ನೀವು ಒಪ್ಪೇ ಇಲ್ಲ. ಇನ್ನು ಜೀವನಿಂದ ಅಭಿನ್ನ ಪರಮಾತ್ಮ ಬೇರೆ ಅಂತೀರಲ್ವಾ? ಜೀವನಿಂದ ಪರಮಾತ್ಮ ಅಭಿನ್ನ, ಜೀವ ಪರಮಾತ್ಮರು ಒಂದು ಅಂತ ಬೇರೆ ಅಂತೀರಿ. ಆದ್ದರಿಂದಲೇನೆ ಆ ಈಶತ್ವ ಅನ್ನೋದು ಅನುಪಪನ್ನವಾಗ್ತದೆ. ಜೀವಾಭಿನ್ನನಾದ ಭಗವಂತನಿಗೆ ಅಚಿಂತ್ಯ ಶಕ್ತಿ ಮತ್ತ ಅನ್ನೋದು ಕೂಡಿಸ್ಲಿಕ್ಕೆ ಬರಲ್ಲ. ಕುತಸ್ಥಯ ಅನುಸಂಧಾನ ಪ್ರತಿಬಂಧ ಕಲ್ಪನಾಧಿಕಂ. ಇನ್ನು ಅನುಸಂಧಾನ ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ, ಅದಕ್ಕೆ ಪ್ರತಿಬಂಧಕ ಇದೆ ಅಂತ ಕಲ್ಪನೆ ಮಾಡೋದಂತೂ ಬಹಳ ಬಹಳ ಕಠಿಣದ ಕೆಲಸ. ನೀವು ಜೀವಾಭೇದವನ್ನು ಬ್ರಹ್ಮನಿಗೆ ಒಪ್ಪಿದಾಗಲೇನೆ ಇವೆಲ್ಲ ಕೂಡಿಸ್ಲಿಕ್ಕೆ ಬರಲ್ಲ ಅಂತ ಅರ್ಥ ಆಗಿಬಿಡ್ತದೆ. ನೋಡ್ರಿ, ಅದಕ್ಕೆ ವ್ಯಾಪ್ತಿ ತೋರಿಸ್ತಾರೆ. ಈ ಶಬ್ದದಿಂದ ಸೂಚಿಸಲ್ಪಟ್ಟದ್ದು ಯೋ ಜೀವೇನ ಅಭಿನ್ನ ನಾ ಅಸೌ ಅಚಿಂತ್ಯ ಶಕ್ತಿ ರೂಪ ಈಶತೋಪೇತಃ ಯಥಾ ದೇವದತ್ತ ಇತಿ ವ್ಯಾಪ್ತಿಂ ಸೂಚಯತಿ. ಈ ಶಬ್ದೇನ ಯಾರು ಜೀವನಿಂದ ಅಭಿನ್ನ ನೆನೆಸ್ತಾನೆ ಅವನು ಅಚಿಂತ್ಯ ಶಕ್ತಿ ಉಳ್ಳವ ಅಂತ ಹೇಳಲಿಕ್ಕೆ ಬರಲ್ಲ. ಹೇಗೆ ಅಂತ ಕೇಳಿದ್ರೆ, ದೇವದತ್ತನಂತೆ ಎಕ್ಸ್ ಪರ್ಸನ್. ದೇವದತ್ತ ಜೀವ, ಹಾಗಾಗಿ ಅವನೇ ಜೀವನಿಂದ ಅಭಿನ್ನ. ಅವನಲ್ಲಿ ಅಚಿಂತ್ಯ ಶಕ್ತಿ ಯಾರಾದರೂ ಇದೆ ಅಂತ ಹೇಳ್ತಾರ? ದೇವದತ್ತನಿಂದ ಅಭಿನ್ನನಾದರೂ ಕೂಡ ಅಚಿಂತ್ಯ ಶಕ್ತಿ ರೂಪತೆಯನ್ನು ಅವನಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಜೀವೇನ ಏಕೀಭೂತೋಪಿ ಪರಮಾತ್ಮ ಅಸ್ತು ಈಶತಾ ಉಪೇತಃ ಅಂತ ಕೇಳ್ತಾ ಇದ್ದಾನೆ. ಈಗ ಕಿಂ ವಿಪಕ್ಷೆ ಬಾಧಕಂ ಇತ್ಯತ. ಅಲ್ಲ, ಜೀವನಿಂದ ಐಕ್ಯ ಹೊಂದಿದ ಪರಮಾತ್ಮನೂ ಕೂಡ ಅಚಿಂತ್ಯ ಶಕ್ತಿ ಉಳ್ಳವ ಅಂತ ಹೇಳೇ ಹೇಳ್ತೇವೆ ನಾವು. ಏನದಕ್ಕೆ ಬಾಧಕ? ಯಾಕೆ ಹೇಳಬಾರ್ದು? ಜೀವನಿಂದ ಅಭೇದನೂ ಪರಮಾತ್ಮನಲ್ಲಿದೆ, ಅಂಥ ಪರಮಾತ್ಮನಲ್ಲಿ ಅಚಿಂತ್ಯ ಶಕ್ತಿನೂ ಇದೆ ಅಂತ ಯಾಕೆ ಹೇಳಬಾರ್ದು? ಅದಕ್ಕೇನು ದೋಷ? ಅದಕ್ಕೆ ಕೊಡ್ತಾರೆ ಉತ್ತರ. ಅನೀಶಸ್ಯೇಷತಾ ಇತ್ಯೇವ ವಿರುದ್ಧಂ ಸರ್ವಮಾನತಃ. ನೋಡ್ರಿ, ಜೀವ ತಾವತ್ ಅನೀಶ ಇತ್ಯನುಭವ ಸಿದ್ಧಂ ತದಭೇದೆ ಪರಮಾತ್ಮ ಅಪಿ ಅನೀಶ ಇತ್ಯುಕ್ತಮೇವ ತಥಾ ಚ ಅನೀಶಸ್ಯ ಈಶತಾ ಅಸ್ತು ಇತಿ ಶಂಕಿತಂ ಸ್ಯಾತ್. ಏತಚ್ಚ ಸರ್ವೈಃ ಪ್ರಮಾಣೈಃ ವಿರುದ್ಧಂ ಸ್ವವ್ಯಾಹತಚ್ಚ ನ ಚೈವಂ ವಿಧಂ ಅನುನ್ಮತ್ತಃ ಶಂಕತೆ.
ಶಂಕಾಯಾः एव अनुगये कुतो बाधकोपन्यासावसार ಅವಸರಃ इति एव ಶಬ್ದಾರ್ಥಃ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ನೋಡಪ್ಪ ಮಹಾರಾಯ, ಜೀವ ಅಂತೂ ಅನೀಶ ಅಂತ ಎಲ್ಲರ ಅನುಭವಿಸಿದ ಹಾಗೆದೋ ಇಲ್ಲೋ? ಜೀವ ಈಶನಿಂದ ಭಿನ್ನ ಅನೀಶ ಅಂತ ಎಲ್ರಿಗೂ ಅನುಭವಿಸಿದ್ದ ಹಾಗೆದೋ ಇಲ್ಲೋ? ಈ ಅನುಭವಿಸಿದ್ದ ಆದ್ಮೇಲೆ ಅಂಥ ಜೀವನನ್ನ ಪರಮಾತ್ಮನಿಂದ ಒಂದು ಅಂತ ಹೇಳಿಬಿಟ್ರೆ ಜೀವ ಅನೀಶ ಅಂತ ಹೇಳಿದಂಗಾಯ್ತು. ಅನೀಶಸ್ಯ ಈಶತಾ ಕಸ್ತು ಇತಿ ಕಥಂ ಶಂಕಿತಂ ಸ್ಯಾತ್. ಯಾರು ಅನೀಶರೋ, ಅನೀಶ ಅಂದ್ರೆ ಈಶ ಭಿನ್ನ, ಸಾಮರ್ಥ್ಯ ಇಲ್ಲದವ, ಅನೀಶನಿಗೆ ಈಶತಾ ಇಲ್ಲಿ ಅಂತ ನೀವು ಶಂಕಾ ಮಾಡಿದಂಗೆ ಆಗ್ತದೆ. ಅನೀಶ ಅಂತ ಹೇಳೋದು ಅವನಿಗೆ ಈಶತಾ ಇದೆ ಅಂತ ಹೇಳೋದು, ಇದು ಎಲ್ಲಾ ಪ್ರಮಾಣದಿಂದ ವಿರುದ್ಧ ತಾನೆ. ಸರ್ವ ಪ್ರಮಾಣೇ ವಿರುದ್ಧಂ ವ್ಯಾಹತಂಚ, ಅದಕ್ಕೆ ವ್ಯಾಹತಿ ಬರ್ತದೆ. ನಚ ಏವಂ ವಿಧವನ್ ಅನುನ್ಮತ್ತ ಶಂಕತೆ. ಅನೀಶ ಅಂತ ಹೇಳಿ ಈಶತಾ ಉಳ್ಳವ ಅಂತ ಖಡ್ಡ ಈ ಥರದ ಸಂಶಯ ಮಾಡಬಹುದಿತ್ತು. ಆದ್ರೆ ಯಾರು ಉನ್ಮತ್ತನಲ್ಲ ಇಂಥ ಸಂಶಯ ಅಂತೂ ಎಂದೂ ಆತ ಮಾಡಲ್ಲ. ಯಾಕೆ? ಶಂಕಾನೇ ಉಂಟಲ್ಲ ಅವನಿಗೆ. ಅನೀಶ ಜೀವನಿಂದ ಅಭಿನ್ನ ಅಂತ ಒಪ್ಪಿಟ್ರೆ ಇಂಥ ಸಂಶಯನೇ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಬಾಧಕವನ್ನ ಯಾಕ್ರಪ್ಪ ಹೇಳಬೇಕು? ಮ್ಯಾಲ್ನೋಟಕ್ಕೆ ಇದೆ ಅನೀಶ ಅಂತೀರಿ, ಅವನಿಗೆ ಈಶತಾ ಒಪ್ತೇನೆ ಅಂತೀರಿ, ಸರಿನಾ? ಜೀವನಾದಂಥವನು ಅನೀಶ, ಅಂಥ ಅನೀಶನಿಂದ ಜೀವನಿಗೆ ಈಶತಾ ಒಪ್ತೇನೆ ಅಂತಂದ್ರೆ ಏನ್ ಹೇಳ್ಬೇಕು ನಾವು? ನಿಮಗೆ ಗೊತ್ತಾಗ್ತದೆ. ಸ್ಯಾದೇತದ್ ಸಾ ಈಶತಾ ಅನುಪಪನ್ನೈವ ಇತಿ ತರ್ಕಃ ಅನುಮಾನಂ ವಾ. ನೋಡಿ, ಇದ್ರ ಮೇಲೆ ಮತ್ತೆ ಶುರು ಆಯ್ತು ನೋಡಿ. ಈಶತ್ವ ಅನೀಶನಿಗೆ ಕೂಡಲ್ಲ ಅಂತ ನೀವಂದ್ರೆ ಹಿಂದೆ ಅನುವ್ಯಾಖ್ಯಾನದಲ್ಲಿ ಅನುಪಪನ್ನವಾಗಿದೆ ಅಂತ. ಅನುಪಪನ್ನವಾಗಿದೆ ಅಂತ ಅನ್ನೋದು ನಿಮ್ಮ ಪ್ರಕಾರ ಅದು ತರ್ಕವೋ ಅಥವಾ ಅನುಮಾನವೋ ಅಂತ ಪ್ರಶ್ನೆ ಕೇಳ್ತಾರೆ. ನಾದ್ಯ ತರ್ಕ ಅಂತಲ್ಲಿಗೆ ಬರಲ್ಲ. ಏಕಸ್ಯ ಶ್ರುತಿ ಸಿದ್ಧತ್ವೇನ ವಿಪರ್ಯ ಪರಿವಸಾನ ಅನುಪಪತ್ತೆ. ಅನುಮಾನ ಅಂತೇನೆ ಅಂದ್ರೆ ನ ದ್ವಿತೀಯ. ಯಾಕೆ? ಜೀವೈಕತಾಯಾಃ ಭವತಾಂ ಸಿದ್ಧತ್ವಾತ್ ಯದಿ ಪದವೈಯರ್ಥ್ಯಾಚ್ಚ ಇತಿ ಮೈವಂ ಯಸ್ಯ ಜೀವೈಕ್ಯಂ ಸಿದ್ಧಂ ತಸ್ಯ ಅನೀಶತಾ ವಿಷಯ ಸ್ವಾರ್ಥಾನುಮಾನ ಆಪಾದನಸ್ಯ ಅಭಿಮತತ್ವಾತ್ ತರ್ಕಪಕ್ಷೇಪಿ ನ ದೋಷಃ ಶ್ರುತೀನಾಂ ಐಕ್ಯಪರತ್ವಾಭಾವಾದಿತ್ಯಾಶಯವಾನ್ ಆಹ. ಈಶತ್ವೇನೈವೇತಿ ಹೇಳಬೇಕು. ಈಶತ್ವೇನೈವ ವಿಜ್ಞಾತಂ ಅನೀಶತ್ವೇನ ಚೇತ್ ಶ್ರುತಿಃ. ಅನೀಶತ್ವೇನ ವಿಜ್ಞಾತಂ ಈಶತ್ವೇನಾಥವಾದಿಶೇತ್. ಉಪಜೀವ್ಯ ವಿರೋಧೇನ ನೈವ ಮಾನತ್ವಮೇಷ್ಯತಿ. ಇದರ ಅರ್ಥ ಏನು ನಾವು ಗಮನಿಸಬೇಕು. ಇದರ ಅರ್ಥ ನಾಳೆ ಮಾಡ್ತೀನಿ. ಇವತ್ತು